ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು ಮಹಾನಗರ ಸುಸಜ್ಜಿತ ನಗರ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಾರದು. ಹಾಗೆ ಕೆಂಪೇಗೌಡರ ಸ್ವತೆ ಲಕ್ಷ್ಮೀ ದೇವಿಯರನ್ನು ಕೂಡ ತಾವು ಅಲ್ಲಿ ಕಾಣಬಹುದು. ದಾಲಪಟ, ಕತ್ತಿ ವರಸೆ, ಅವರು ಎಲ್ಲ ಜಾತಿ ಧರ್ಮಗಳನ್ನ ತಮ್ಮಲ್ಲಿ ಸೇರಿಸ್ಕೊಂಡವರು. ದಸರಾನು ಅಷ್ಟೇ, ದಸರಾನೇ ಅಲ್ಲ, ಈ ಪ್ರತಿ ನಾಡಿನಲ್ಲಿ ಒಂದು ಸಣ್ಣ ಊರಿನ ಸಣ್ಣ ಜಾತ್ರೆಯು ಎಲ್ಲ ಧರ್ಮಗಳನ್ನ ಒಳಗೊಂಡಿರುತ್ತೆ. ಅಂದ್ರೆ ಈ ಒಂದು ವಿಚಾರ ಸರ್ ಸುಪ್ರೀಂ ಕೋರ್ಟ್ ತನಕ ತಲುಪಿಬಿಟ್ಟಿದೆ. ಅದೆಲ್ಲ ಇವರು ಯಾರು ಪಾಪ ಅವ್ರವ್ರ ಅನುಕೂಲಕ್ಕೆ ಅವ್ರೇನು ರಾಜಕೀಯವಾಗಿ ಮಾತಾಡ್ಕೊಂಡ್ರು, ಅವ್ರು ಏನ್ ಮಾಡ್ಕೊಂಡ್ರು, ಅದು ಅವ್ರವ್ರಿಗೆ ಸೇರಿದ್ದು. ಆದ್ರೆ ದಸರಾ ಅಥವಾ ನಾವು ಮಹಾರಾಜರ ಕಾಲದಲ್ಲಿ ನಡೆಸ್ತಿದ್ದಂಥ ದಸರಾ ಎಲ್ಲ ಕಾಲದಲ್ಲೂ ನಾವು ಎಲ್ಲ ಜಾತಿ ಧರ್ಮಗಳನ್ನ ಸೇರಿಸ್ಕೊಂಡೇ ಒಂದು ಹಬ್ಬ ಮಾಡೋಕ್ಕಾಗದು. ಅದು ಮಾಡೋಕ್ಕಾಗದೆ ಎಲ್ಲರನ್ನು ಸೇರಿಸ್ಕೊಂಡಾಗ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಹಿಂದೆ ಅಂಬಾರಿನಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಕೂರಿಸ್ಕೊತಾ ಇದ್ರು. ಇನ್ನು ಅದಕ್ಕಿಂತ ಭಾವೈಕ್ಯತೆ ಬೇಕೆ ನಮ್ಗೆ? ಸೊ ಹಂಗಾಗಿ ಅದನ್ನು ನೋಡಿದವ್ರು ನಾವು. ಸೊ ಹಂಗಾಗಿ ನಮ್ಗೆ ಒಂದು ಮೇಲ್ಪಂಕ್ತಿ ಹಾಕೊಟ್ಟಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಹೇಗೆ ನೀವೆಲ್ಲ ಬದುಕಬೇಕು, ಭಾವೈಕ್ಯತೆಯಿಂದ ಬದುಕಬೇಕು ಅಂತ. ನಾವೆಲ್ಲ ಅದೇ ಸಂದೇಶವನ್ನು ಮುಂದಿನ ಜನಾಂಗಕ್ಕೂ ತಲುಪಿಸ್ಬೇಕು. ನಾವೆಲ್ಲ ಎಂದಿಗೂ ಭಾವೈಕ್ಯತೆಯಿಂದ ಬದುಕಬೇಕು. ಅದೇ ನಮಗೆ ಕೊನೆಯದಾಗಿ ಕೊಡೋವಂಥ ಒಂದು ತೃಪ್ತಿ, ಅದೇ ನಮ್ಮ ಗುರಿ ಆಗಬೇಕು, ಅದೇ ಒಂದು ಆಶಯ ಆಗಬೇಕು. 10ನೇ ಚಾಮರಾಜ ಒಡೆಯರು ಭಾರತದಲ್ಲಿ ಮೊತ್ತ ಮೊದಲ ಬಾರಿಗೆ ಈ ಎಕ್ಸಿಬಿಷನ್ ಅನ್ನು ಶುರು ಮಾಡಿದ್ರು. ಏನಪ್ಪ ಎಕ್ಸಿಬಿಷನ್ ಇದು ಅಂತಂದ್ರೆ, ಈ ಎಕ್ಸಿಬಿಷನ್ ಅನ್ನೋದು ಅವತ್ತು ಒಂದು ಕಲಿಕಾ ಕೇಂದ್ರ. ಅಂದರೆ ಅವತ್ತಿನ ರೈತರಿಗೆ, ರೈತನೇ ಅವತ್ತೇ ಪ್ರಮುಖವಾದಂಥ ಒಂದು ಬದುಕಿನ ವಿಧಾನವೇ ರೈತಾಪಿ ವರ್ಗ ಅಥವಾ ಬೇಸಾಯ. ಅವ್ರಿಗೆ ಏನು ಅಂತಂದರೆ ಹೊಸ ಹೊಸ ಎಕ್ವಿಪ್ಮೆಂಟ್ಸ್ಗಳನ್ನ ದೇಶ ವಿದೇಶಗಳಿಂದ ತರಿಸ್ತಾ ಇದ್ರು. ತಮ್ಮ ಗದ್ದೆಗೆ, ಬೇಸಾಯಕ್ಕೆ, ಜಮೀನಿಗೆ ಬೇಕಾದಂಥ ಹೊಸ ಹೊಸ ಎಕ್ವಿಪ್ಮೆಂಟ್ಗಳನ್ನ ತರಿಸ್ತಾ ಇದ್ರು. ಅದನ್ನೆಲ್ಲ ಎಕ್ಸಿಬಿಷನ್ ಇಡ್ತಾ ಇದ್ರು. ಎಲ್ರಿಗೂ ಹೇಳಿ ಕಳಿಸ್ತಾ ಇದ್ರು, ಬನ್ನಿ ನೋಡಿ ಇದು ಎಕ್ಸಿಬಿಷನಲ್ಲಿ ಬಂದಿದೆ, ಹೊಸ ಮೆಷಿನ್ ಬಂದಿದೆ, ಹೊಸ ಎಕ್ವಿಪ್ಮೆಂಟ್ ಬಂದಿದೆ, ನಿಮ್ಮ ಜಮೀನಿಗೆ ಯೂಸ್ ಆಗುತ್ತೆ, ಬನ್ನಿ ನೋಡಿ ಅಂತ. ಸೊ ಹೊಸ ಈಗ ಹಾಲು ಕರೆಯುವಂಥ ಯಂತ್ರಗಳು, ಆ ಹಾಲನ್ನ ಹಸುನಲ್ಲಿ ಹಾಲು ಜಾಸ್ತಿ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋಂಥ ಒಂದು ಅನ್ವೇಷಣೆಗಳು, ಇದೆಲ್ಲ ಇತ್ತು. ಆಗ ಎಕ್ಸಿಬಿಷನಲ್ಲಿ ಹೊಲ ಉಳೋ ಕಾಂಪಿಟೇಷನ್ ಇತ್ತು. ಅಂದರೆ ಒಂದೊಂದು ಕಾಲು ಎಕರೆ, 60 ಎಕರೆ ಅಷ್ಟರಲ್ಲಿ ಇವನು ಎಷ್ಟು ಜಾಸ್ತಿ ಬೆಳಿತಾನೆ, ಯಾವ ಹೊಸ ವಿಧಾನವನ್ನು ಉಪಯೋಗಿಸ್ತಾನೆ, ಅವನಿಗೆ ಒಂದು ಫಸ್ಟ್ ಪ್ರೈಸ್ ಕೊಡೋರು. ಹಾಲು ಕರಿಯೋ ಸ್ಪರ್ಧೆ ಇತ್ತು. ಇವತ್ತು ಈಗಲೂ ಇದೆ, ಈ ಸಲಿನೂ ಪ್ರೈಸ್ ಕೊಟ್ಟಿದ್ದಾರೆ. ಹಾಲು ಕರಿಯೋ ಸ್ಪರ್ಧೆ ಇತ್ತು ಆಗ. ಸೊ ಅಂದ್ರೆ ಅವನು ಎಷ್ಟು ಚೆನ್ನಾಗಿ ಹಸು ಸಾಕ್ತಾನೆ, ಇದೆಲ್ಲ ಇತ್ತು. ಸೊ ಅವತ್ತಿನ ಎಕ್ಸಿಬಿಷನ್ ಏನಪ್ಪಾ ಅಂತಂದ್ರೆ, ಇದೆಲ್ಲ ಹೊಸದಾಗಿ ಅವತ್ತು ಯುರೋಪ್ನಲ್ಲಿ ಹೊಸ ಹೊಸ ತಂತ್ರಜ್ಞಾನ, ವಿಜ್ಞಾನ ಆವಿಷ್ಕಾರ ಆಗ್ತಾ ಇತ್ತು. ಹೊಸ ಹೊಸ ಮೆಷಿನರಿಗಳು ಬರ್ತಾ ಇತ್ತು, ಎಕ್ವಿಪ್ಮೆಂಟ್ಸ್ ಬರ್ತಾ ಇತ್ತು. ಅದೆಲ್ಲವನ್ನ ಜಗತ್ತಿಗೆ ಪರಿಚಯಿಸ್ಬೇಕಲ್ಲ. ನಮ್ಮ ಮಹಾರಾಜರು ತಾವು ಹೋಗಿ ನೋಡ್ಕೊಂಬಂದ್ರೆ ಸಾಕೆ, ನಮ್ಮ ಜನ ನೋಡೋದು ಬೇಡವೆ? ಯಾಕೆಂದ್ರೆ ಅವರು ಎಜುಕೇಟ್ ಆಗ್ಬೇಕಾಗಿರೋದು, ಅವ್ರು ಯೂಸ್ ಮಾಡ್ಬೇಕಾಗಿರೋದು. ಅವ್ರೇನ್ ಮಾಡ್ತಾ ಇದ್ರು, ಇದನ್ನ ಎಕ್ಸಿಬಿಷನ್ ಇಡಿಸ್ತಾ ಇದ್ರು. ಆಗ ಬಂದು ಎಲ್ಲರೂ ನೋಡಿ, ನೀವು ರೈತರೆಲ್ಲ ಬಂದು ನೋಡಿ, ನೀವೆಲ್ಲ ವ್ಯವಸಾಯಗಾರರು ಬಂದು ನೋಡಿ, ನೀವು ಇತರೆಯವರೆಲ್ಲ ಬಂದು ನೋಡಿ, ಇಂಥದ್ದೊಂದು ಬಂದಿದೆ, ಹೊಸ ಎಕ್ವಿಪ್ಮೆಂಟ್ ಬಂದಿದೆ. ಸೊ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದನ್ನು ಯೂಸ್ ಮಾಡ್ಕೊಂಡು ನೀವು ಇನ್ನೂ ಹೆಚ್ಚು ಬೆಳೆ ಬೆಳೆಯಿರಿ, ನೀವು ಹೆಚ್ಚು ಪ್ರವರ್ಧಮಾನಕ್ಕೆ ಬನ್ನಿ. ಸೊ ಆ ಕಾಲಕ್ಕೆ ಅದು ಎಕ್ಸಿಬಿಷನ್ ಶುರು ಆಯಿತು. ಈಗ ಆ ಎಕ್ಸಿಬಿಷನ್ ನಿಧಾನವಾಗಿ ಮರೆಯಾಗಿ ಹೋಗಿ, ಈಗ ಅದು ನಮಗೆ ಒಂದು ಆಟೋಟಗಳ ತಾಣ ಮತ್ತು ಬಜ್ಜಿ ಬೋಂಡ ತಿನ್ನೋ ಅಂಥದ್ದು ಆಗಿದೆ. 1799 ಐತಿಹಾಸಿಕ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧ ಆದಮೇಲೆ ಮಹಾರಾಜರು ಆ ವರ್ಷದಿಂದ 4 ವರ್ಷ ದಸರಾನೇ ನಡೀಲಿಲ್ಲ. ಯಾಕೆಂದರೆ ಆವಾಗ ಟಿಪ್ಪು ಸುಲ್ತಾನರು ಹುತಾತ್ಮರಾದ್ಮೇಲೆ ಮಹಾರಾಜ 3ನೇ ಕೃಷ್ಣರಾಜ ಒಡೆಯರ್ ಆಗಿಂದು ಬಾಲಕ, 5 ವರ್ಷದ ಬಾಲಕ, ಅವ್ರನ್ನ ಮತ್ತೆ ಅವರ ಅಜ್ಜಿಯವರಾದಂಥ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವ್ರನ್ನ ಬ್ರಿಟಿಷರು ವಾಪಸ್ ಮೈಸೂರು ಕಳಿಸ್ತಾರೆ. ನೀವು ರಾಜಧಾನಿಯನ್ನ ಬಿಟ್ಟು ಮೈಸೂರಿಗೆ ಹೊರಟೋಗಿ ಮೈಸೂರಲ್ಲೇ ಇರ್ಬೇಕು, ನೀವು ಇನ್ಮೇಲೆ ಮೈಸೂರೇ ರಾಜಧಾನಿ ಅಂತ. ಸೊ 1610ರಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಂದಂಥ ಮೈಸೂರಿನ ಒಡೆಯರು 200 ವರ್ಷಗಳ ಕಾಲ ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅದಾದ ನಂತರ ವಾಪಸ್ಸು ಮೈಸೂರಿಗೆ ಬರ್ತಾರೆ. ಆಗ ಮೈಸೂರಲ್ಲಿ ಏನು ಅರಮನೆ ಏನು ಇರೋದಿಲ್ಲ. ಯಾಕೆಂತಂದರೆ ಇವರು ವಾಪಸ್ಸು 1610ರಲ್ಲಿ ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಹೋದಾಗ ಇಲ್ಲಿದ್ದಂಥ ಒಂದು ಅರಮನೆ, ಸೌಂದರ್ಯ ವಿಲಾಸ ಅನ್ನೋ ಅರಮನೆ ಸಿಡಿಲು ಬಡಿದು ಅದಕ್ಕೆ ಹಾನಿಗೊಳಗಾಗ್ಬಿಟ್ಟಿರುತ್ತೆ. ಆಮೇಲೆ ಅದು ಹಾನಿಗೊಳಗಾಗಿ ಮುರಿದು ಬಿದ್ದಿದ್ದ ಅರಮನೆಯನ್ನು ಟಿಪ್ಪು ಸುಲ್ತಾನರು ಅದನ್ನು ನಾನು ಹೊಸ ಅರಮನೆ ಕಟ್ತೀನಿ ಅಂತ ಅರಮನೆಯಲ್ಲಿದ್ದಂಥ ಎಲ್ಲನ್ನು ತಗೊಂಡೋಗಿ ನಜರ್ಬಾದ್ನಲ್ಲಿ ಹೊಸ ಅರಮನೆ ಕಟ್ಟಬೇಕು ಅಂತ ಶುರು ಮಾಡಿಬಿಡ್ತಾರೆ. ಹಾಗಾಗಿ ಈಗಿರೋ ಜಾಗದಲ್ಲಿ ಯಾವ ಅರಮನೆಯೂ ಇರೋದಿಲ್ಲ. ಅರಮನೆ ಇಲ್ಲ ಅಂದಮೇಲೆ ದಸರಾ ಎಲ್ಲಿಂದ ಬಂತು? ಹಾಗಾಗಿ 4 ವರ್ಷಗಳ ಕಾಲ ನಡೆಯೋದಿಲ್ಲ. ಆಗ ದಿವಾನ್ ಪೂರ್ಣಯ್ಯನವರು, ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಸೇರ್ಕೊಂಡು ಈಗಿನ ಅರಮನೆ ಏನಿದೆ ಅದಕ್ಕೆ ಹಿಂದೆ ಇನ್ನೊಂದು ಅರಮನೆ ಇತ್ತು, ಮರದ ಅರಮನೆ. ಆ ಅರಮನೆಯನ್ನು ಕಟ್ಟಿ, ಆ ಈಗಿನ ಕೋಟೆಯನ್ನು ಕಟ್ಟಿ, ಆವಾಗ ಅಲ್ಲಿ ಮಹಾರಾಜರು ಹೋಗಿರಲಾಗಿ 1804ರಿಂದ ಪುನರಾರಂಭಗೊಳ್ಳುತ್ತೆ ದಸರಾ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಕರ್ನಾಟಕ ಸಾಮ್ರಾಜ್ಯವನ್ನು ಆಳದಂಥ ಎಲ್ಲ ರಾಜಮನೆತನಗಳು, ದೊಡ್ಡ ರಾಜಮನೆತನಗಳ ಜಾತಿ ಯಾರಿಗೂ ಗೊತ್ತಿಲ್ಲ. ಮೈಸೂರು ಒಡೆಯರು, ವಿಜಯನಗರದ ಅರಸರು, ಹೊಯ್ಸಳರು, ರಾಷ್ಟ್ರಕೂಟರು, ಬಾದಾಮಿಯ ಚಾಲುಕ್ಯರು ಮತ್ತು ಕದಂಬರು
ಹ್ಮ್ ಇವ್ರು ಯಾರು ಯಾವ ಜಾತಿಯವರು ಅಂತ ಎಲ್ಲಿಯೂ ಪ್ರಸ್ತಾಪ ಆಗಿಲ್ಲ. ಹ್ಮ್ ಯಾಕೆ ಅಂತಂದ್ರೆ ಇವರೆಲ್ಲ ಜಾತಿ ಧರ್ಮಗಳನ್ನ ಮೀರಿದವರು, ಎಲ್ಲ ಜನರನ್ನ ಸಮಾನವಾಗಿ ಕಂಡವರು, ಎಲ್ಲ ಪ್ರಜೆಗಳನ್ನ ತನ್ನ ಮಕ್ಕಳಂತೆ ಭಾವಿಸಿದವರು. ಹಾಗಾಗಿ ಇವರು ಯಾವುದೇ ಜಾತಿಗೆ ನಾವು ಸೀಮಿತ ಮಾಡೋದು ಸರಿಯಲ್ಲ. ಮೈಸೂರು ಮಹಾರಾಜರನ್ನ ಎಸ್ಪೆಷಲಿ ಯಾವ ಜಾತಿಗೂ ನಾವು ಸೀಮಿತ ಮಾಡೋದು ಸರಿಯಲ್ಲ, ಮಾಡಲೂಬಾರ್ದು. ಇಂಥದೇ ಜಾತಿಯವರು ಅಂತ ನಾವು ಮಾಡಬಾರ್ದು, ಅದು ನಾವು ಅವ್ರಿಗೆ ಮಾಡುವಂಥ ಅವಮಾನ. ಸೊ ಅವರು ಎಲ್ಲವನ್ನ ಮೀರಿದವರು, ಭಗವಂತ ಇದ್ದಂಗೆ ಅವ್ರು ನಮಗೆ, ರಾಜ ಪ್ರತ್ಯಕ್ಷ ದೇವತಾ, ದೈವಾಂಶ ಸಂಭೂತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರೆಲ್ಲ ನಮಗೆ ದೇವ್ರುಗಳಿದ್ದಂಗೆ. ದೇವ್ರಿಗೆ ಜಾತಿ ಇದೆಯೇ? ಇಲ್ಲ. ಹಾಗಾಗಿ ಮಹಾರಾಜರಿಗೂ ಇಲ್ಲ. ಅವರು ಚಿಕ್ಕದೇವರಾಜ ಒಡೆಯರು ಬಹಳ ಶಕ್ತಿಶಾಲಿಯಾದಂಥ ಮಹಾರಾಜ. 1674ರಿಂದ 1704ರವರೆಗೆ ಮೈಸೂರ ಸಂಸ್ಥಾನವನ್ನು ಆಳದಂಥವ್ರು. ಅವರು ಮಹಾರಾಜ ಶಿವಾಜಿಯ ಸಮಕಾಲೀನರು ಮತ್ತು ಔರಂಗಜೇಬನ ಸಮಕಾಲೀನರು. ಆಗ ಪದೇ ಪದೇ ಮರಾಠರ ದಾಳಿ ಮೈಸೂರು ಸಂಸ್ಥಾನದ ಮೇಲೆ ಆಗ್ತಾ ಇದ್ದಾಗ ಸುಮಾರು ದಾಳಿಗಳನ್ನು ಅವರು ಹಿಮ್ಮೆಟ್ಟಿಸಿದ್ದಾರೆ. ಸುಮಾರು ದಾಳಿಗಳನ್ನು ಆರ್ಕಾಟಿನ ನವಾಬರು, ಹೈದರಾಬಾದಿನ ನಿಜಾಮರು, ಪುಣೆ ಮರಾಠರು, ಇವರೆಲ್ಲರ ದಾಳಿಗಳನ್ನು ಹಿಮ್ಮೆಟ್ಟಿಸಿದ್ದಾರೆ. ಅದರಲ್ಲಿ ಒಂದು ಬಹಳ ಬಹಳ ಪ್ರಖ್ಯಾತವಾದದ್ದೇನಪ್ಪ ಅಂತಂದ್ರೆ 26,000 ಅಮೃತಮಹಲ್ ಎತ್ತುಗಳಿಗೆ, ಅಮೃತಮಹಲ್ ಎತ್ತುಗಳನ್ನ, ಅಮೃತಮಹಲ್ ಸಂತತಿಯನ್ನ ಬೆಳೆಸಿದಂತ ಪುಣ್ಯಾತ್ಮನೇ ಚಿಕ್ಕದೇವರಾಜ ಒಡೆಯರು. 26,000 ಜೊತೆ ಇತ್ತು ಆಗ ಮೈಸೂರು ಸಂಸ್ಥಾನದಲ್ಲಿ. ಆ 26,000 ಜೊತೆ ಅಮೃತಮಹಲ್ ಎತ್ತುಗಳ ಕೊಂಬಿಗೆ ಪಂಜನ್ನ ಕಟ್ಟಿ ಮರಾಠರ ಮೇಲೆ ನುಗ್ಗಿಸಿದ ಅದನ್ನ ಬಾಹುಬಲಿ ಸಿನಿಮಾದಲ್ಲಿ ನಾವು ನೋಡ್ಬೋದು. ಎಲ್ಲ ಸಿನಿಮಾದಲ್ಲೂ ಇಲ್ಲಿಂದ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಎಲ್ಲ ತುಂಬಾ ಸಿನಿಮಾದ ಹಿಂದಿ ಸಿನಿಮಾಗಳಲ್ಲೂ ಅದನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಬಟ್ ಅದನ್ನ ಮೊದಲನೇದಾಗಿ ಪ್ರಯೋಗ ಮಾಡಿದಂತ ಕೀರ್ತಿ ನಮ್ಮ ಹೆಮ್ಮೆ ಚಿಕ್ಕದೇವರಾಜ ಒಡೆಯರ್.